ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೆಹಲಿಯಲ್ಲಿ ಮೀಟಿಂಗ್ ಆರಂಭ ಆಗುತ್ತೆ. ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಲಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಅಂದ್ರೆ ಸಭೆ ಆರಂಭ ಆಗ್ತಾ ಇರೋ ಇವಾಗ ಬೆಳಗ್ಗೆನೆ ಹೋಗಿದ್ದಾರೆ ನಾಯಕರು. ಸಭೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಆರಂಭ ಆಗುತ್ತೆ. ಸಿದ್ದರಾಮಯ್ಯ ಅವ್ರ ಜೊತೆ ಕೆಸಿ ವೇಣುಗೋಪಾಲ್ ಮೊದಲಿಗೆ ಚರ್ಚೆಯನ್ನ ಮಾಡಲಿದ್ದಾರೆ. ಅದಾದ ನಂತರ ಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ಕೆಸಿ ವೇಣುಗೋಪಾಲ್ ಚರ್ಚೆಯನ್ನ ಮಾಡಲಿದ್ದಾರೆ. ತಮ್ಮ ನಿವಾಸದಲ್ಲೇ ಸಿಎಂ ಹಾಗೆ ಮಾಜಿ ಸಿಎಂ ಜೊತೆ ಕೆಸಿ ವೇಣುಗೋಪಾಲ್ ಚರ್ಚೆಯನ್ನ ಮಾಡುವವರಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ನೀವು ಆಗ್ಲೇ ಉಲ್ಲೇಖ ಮಾಡಿದ್ರಿ, ಎಲ್ಲರೂ ಒಂದೊಂದು ಪಟ್ಟಿಯನ್ನ ಹಿಡ್ಕೊಂಡು ಹೋಗಿದ್ದಾರೆ. ಆ ಪಟ್ಟಿಯಲ್ಲಿ ಯಾರ ಲಾಭಿಗೆ ಅಥವಾ ಯಾರ ಮನವಿಗೆ, ಯಾರ ಲಿಸ್ಟ್ಗೆ ಹೆಚ್ಚಿನ ಮಣೆಯನ್ನ ಹಾಕುತ್ತೆ ಹೈಕಮಾಂಡ್ ಅನ್ನುವಂಥ ಕುತೂಹಲ ಇದೆ. ಬಟ್ ಹೈಕಮಾಂಡ್ ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಕಾಂಗ್ರೆಸ್ನ ವಿಚಾರವಾಗಿ ನಡ್ಕೊಂಡಿರುವಂತಹ ರೀತಿ, ತಾನು ತೆಗೆದುಕೊಂಡಿರುವಂತಹ ಕಟ್ಟುನಿಟ್ಟಿನ ನಿರ್ಧಾರಗಳು, ಅದನ್ನ ನೋಡಿದ್ರೆ ಹೈಕಮಾಂಡ್ ಹೇಳೋದೇ ಫೈನಲ್ ಆಗಿರುತ್ತೆ ಅನ್ನೋ ರೀತಿ ಕಾಣಿಸ್ತಿದೆಯಲ್ವಾ ಅಂತ ಹೇಳಿ. ಒತ್ತಡ ಅಥವಾ ಲಾಬಿ ಇದೆಲ್ಲಕ್ಕಿಂತ ಮೀರಿ ಹೈಕಮಾಂಡ್ ನ ಕಾಲೇ ಪ್ರಮುಖವಾಗಿ ಇರೋ ಹಾಗೆ ಕಾಣಿಸ್ತಾ ಇದೆಯಲ್ಲ ಅಂತ ಹೇಳಿ ಸದ್ಯದ ಸಿಚುವೇಶನ್ ನಲ್ಲಿ. ಹರೀಶ್, ಹೈಕಮಾಂಡ್ ಹಿಂದೆ ಕೂಡ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಒಂದು ಸ್ಪಷ್ಟ ಸಂದೇಶವನ್ನ ರಾಜ್ಯ ನಾಯಕರಿಗೆ ರವಾನಿತ್ತು. ಅಂದ್ರೆ ಸಿದ್ದರಾಮಯ್ಯ ಅವರ ನಾಯಕತ್ವ ಬದಲಾವಣೆಯನ್ನು ಸುಸೂತ್ರವಾಗಿ ಮಾಡುವಲ್ಲಿ ಕೂಡ ಹೈಕಮಾಂಡ್ ನಾಯಕರು ಯಶಸ್ವಿಯಾಗಿದ್ರು. ಕೆಲವೊಂದು ಕಡೆ ಹೈಕಮಾಂಡ್ ಗಟ್ಟಿಯಾಗಿದೆ, ವೀಕ್ ಆಗಿಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಕೊಡುವಂತ ಒಂದು ಪ್ರಯತ್ನ ಮಾಡಿದ್ರು. ಅದರ ಮುಂದುವರೆದ ಭಾಗವಾಗಿ ಸಚಿವ ಸಂಪುಟ ವಿಸ್ತರಣೆಯಲ್ಲೂ ಕೂಡ ಹೈಕಮಾಂಡ್ ಪ್ರಬಲ ಹಿಡಿತವನ್ನು ಸಾಧಿಸುವಂತ ನಿಟ್ಟಿನಲ್ಲಿ ಕೂಡ ಮುಂದಾದಂತೆ ಕಾಣಿಸ್ತಾ ಇದೆ. ಈಗ ಸಿದ್ದರಾಮಯ್ಯ ಅವರು ಪಟ್ಟಿಯನ್ನು ಕೊಟ್ಟಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಪಟ್ಟಿಯನ್ನು ಕೊಟ್ಟಿದ್ದಾರೆ. ಎಲ್ಲವೂ ಕೂಡ ಅಳೆದು ತೂಗಿ ಅಂತಿಮವಾಗಿ ಪರಿಷ್ಕರಣೆ ಮಾಡುವಂತದ್ದು ಹೈಕಮಾಂಡ್ ನಾಯಕರು. ಸೊ ಈ ಹಿಂದಿನ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭಕ್ಕೆ ಹೋಲಿಕೆ ಮಾಡಿದ್ದೇ ಆದಲ್ಲಿ ಈಗ ಹೈಕಮಾಂಡ್ ನಾಯಕರು ತುಂಬಾ ಗಟ್ಟಿಯಾಗಿ ಸ್ಟ್ರಾಂಗ್ ಆಗಿ ನಿರ್ಧಾರ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಈಗ ಖಾಲಿ ಇರ್ತಕ್ಕಂಥ 20 ಸ್ಥಾನಗಳಿಗೆ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಯಾರಿಗೆಲ್ಲ ಕೊಡಬೇಕು ಅವಕಾಶಗಳು ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಪ್ರಮುಖ ನಿರ್ಧಾರ ಕೈಗೊಳ್ಳುವಂತದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು, ವೇಣುಗೋಪಾಲ್ ಅವರು, ಸುರ್ಜೇವಾಲಾ, ರಾಹುಲ್ ಗಾಂಧಿ ಎಲ್ಲರೂ ಕೂಡ ಹೈಕಮಾಂಡ್ ಹಂತದಲ್ಲಿ ಒಬ್ಬೊಬ್ಬರು ಒಂದೊಂದು ಪಟ್ಟಿ ಏನೇ ಕೊಟ್ಟರು ಕೂಡ ಅಂತಿಮವಾಗಿ ರಾಹುಲ್ ಗಾಂಧಿ ಅವರ ಹೈಕಮಾಂಡ್ ಮಟ್ಟದಲ್ಲಿ ಅಂತಿಮ ತೀರ್ಮಾನ ಆಗುತ್ತೆ ಅನ್ನುವಂತ ಸ್ಪಷ್ಟ ಚಿತ್ರಣ ಸಿಕ್ಕಿದೆ. ಸೊ ಇದುವರೆಗೂ ಕೂಡ ಹಿರಿಯರೇ ಎಲ್ಲರೂ ಕೂಡ ಸಂಪುಟದಲ್ಲಿ ಇದ್ರು ಅನ್ನುವಂಥದ್ದು. ಆದ್ರೆ ಈ ಬಾರಿ ಒಂದಷ್ಟು ಹೊಸತನಕ್ಕೆ ಒಂದಷ್ಟು ಹುರುಪುಗಳನ್ನ ತುಂಬಿಸ್ತಕ್ಕಂಥದ್ದು, ಅಂದ್ರೆ ಯುವ ನಾಯಕತ್ವವನ್ನ, ಯುವ ನಾಯಕರಿಗೆ ಒಂದು ಜೋಶ್ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕೂಡ ಒಂದು ರೀತಿಯ ಬದಲಾವಣೆಗೆ ಸಂಪೂರ್ಣವಾಗಿ ಕೈ ಹಾಕಿದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಭವಿಷ್ಯದ ನಾಯಕತ್ವವನ್ನು ರೂಪಿಸಬೇಕಾದಂತ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರು ಹೆಚ್ಚಿನ ಹೊಸಮುಖಗಳಿಗೆ ಅವಕಾಶ ಕೊಡುವಂತ ಸಾಧ್ಯತೆ ದಟ್ಟವಾಗಿ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಒಂದೆರಡು ದಿನಗಳಲ್ಲಿ ಇವತ್ತು ಬಹುತೇಕ ಅಂತಿಮ ಆಗುವಂತ ಸಾಧ್ಯತೆ ದಟ್ಟವಾಗಿದೆ. ಈಗ 1-to-1 ಸಭೆ ಕೂಡ ಸಿದ್ದರಾಮಯ್ಯ ಅವರ ಜೊತೆ, ಡಿ ಕೆ ಶಿವಕುಮಾರ್ ಅವರ ಜೊತೆ ಮಹತ್ವದ ಮಾತುಕತೆ ನಡೆಯುತ್ತೆ. ಈ ಹಿಂದೆ ದೆಹಲಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ವೇಣುಗೋಪಾಲ್ ಅವರ ಜೊತೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಪ್ರತ್ಯೇಕವಾಗಿ ಸುಮಾರು 1 ಗಂಟೆಗಳು ಕೂಡ ಹೆಚ್ಚು ಸುದೀರ್ಘವಾಗಿ ಚರ್ಚೆ ನಡೆಸಿದ್ರು. ಆ ಒಂದು ಸಂದರ್ಭದಲ್ಲಿ ಪಟ್ಟಿ ಅಂತಿಮ ಆಗಿರಲಿಲ್ಲ, ಅಕೈರುಗೊಂಡಿರಲಿಲ್ಲ. ಹಾಗಾಗಿ ಈ ಬಾರಿ ಕೂಡ ಎಲ್ಲವೂ ಕೂಡ ಅಂತಿಮ ಆಗುವಂತ ನಿಟ್ಟಿನಲ್ಲಿ ಕೂಡ ದೆಹಲಿಗೆ ಕರೆಸಿಕೊಂಡಿದ್ದಾರೆ, ಮಾತುಕತೆ ನಡೆಸ್ತಾರೆ, 1-to-1 ಮಾತುಕತೆ ನಡೆಸ್ಕೊಡ್ತಾರೆ, ಅಂತಿಮವಾಗಿ ಪಟ್ಟಿಯನ್ನು ತೀರ್ಮಾನ ಮಾಡ್ತಾರೆ. ಒಂದು ವೇಳೆ ಇವತ್ತು ಆ ಮಾತುಕತೆ ಸುಸೂತ್ರವಾಗಿ ಸಾಗದೇ ಇದ್ದಂತ ಸಂದರ್ಭದಲ್ಲಿ ಮತ್ತೆ ನಾಳೆನೂ ಕೂಡ ರಾಜ್ಯ ನಾಯಕರ ಜೊತೆ ಸುದೀರ್ಘವಾಗಿ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಆದ್ರೆ ರಾಜ್ಯದ ಮಟ್ಟಿಗೆ ಇನ್ನೂ ಕೂಡ 1 ತಿಂಗಳಾದ್ರೂ ಕೂಡ, 1.5 ತಿಂಗಳಾದ್ರೂ ಕೂಡ ಇನ್ನು ಸಚಿವ ಸಂಪುಟ ವಿಸ್ತರಣೆ ಆಗಿಲ್ಲ ಅನ್ನುವಂತ ಟೀಕೆಗಳು ವ್ಯಕ್ತ ಆಗ್ತಿದ್ದಾವೆ. ಪ್ರತಿಪಕ್ಷಗಳು ಇದನ್ನೇ ಅಸ್ತ್ರವನ್ನ ಬಳಸಿಕೊಳ್ತಿದ್ದಾವೆ. ಬರ ಸೃಷ್ಟಿಯಾಗಿದೆ, ಈ ಸಂದರ್ಭದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗಿಲ್ಲ ಅನ್ನುವಂತ ಟೀಕೆಗಳು ಪದೇ ಪದೇ ವ್ಯಕ್ತ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ಕೂಡ ಹೈಕಮಾಂಡ್ ನಾಯಕರಿಗೂ ಒಂದಷ್ಟು ಒತ್ತಡಗಳು ಕೂಡ ಈಗ ವ್ಯಕ್ತ ಆಗ್ತಿದೆ. ಸೊ ಹಾಗಾಗಿ ಶತಾಯಗತಾಯ ಸಚಿವ ಸಂಪುಟ ವಿಸ್ತರಣೆಯನ್ನ ಈ ಬಾರಿ ಮಾಡೋದಕ್ಕೆ ತೀರ್ಮಾನ ಮಾಡಿದೆ. ಬಹುತೇಕ 24ನೇ ತಾರೀಕೊಳಗಡೆ ಸಚಿವ ಸಂಪುಟ ವಿಸ್ತರಣೆ ಮಾಡುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅಂತಿಮವಾಗಿ ಇವತ್ತು ಇಲ್ಲವೇ ನಾಳೆ ಆ ಪಟ್ಟಿಯನ್ನ ಅಂತಿಮಗೊಳಿಸಿ ಹೊರಡಿಸುವಂತ ಸಾಧ್ಯತೆ ಇರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.